ಕೆಂಪೇಗೌಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಚುಂಚಿಂಗರ್ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ, ಕರ್ನಾಟಕ ಇಡೀ ದೇಶದಲ್ಲಿ ಅಭಿವೃದ್ಧಿಯತ್ತ ಮುಂದುವರಿಯುತ್ತಿರುವ ರಾಜ್ಯ. ಎಸ್, ನಾನು ಹೇಳ್ತಾ ಇರೋದು ನಿಜ. ತುಂಬ ಡೆವಲಪ್ ಆಗಿರ್ತಕ್ಕಂಥ ಅಂತ ಮುಂದುವರಿತಾ ಇದೆ, ಅಭಿವೃದ್ಧಿ ಆಗಿಬಿಡುತ್ತೆ ಹತ್ತಿರದಲ್ಲಿ ಅಂಥ ರಾಜ್ಯ ನಮ್ಮದು ಕರ್ನಾಟಕ. ಯಾಕೆ ಏನು ಅಂತೇಳ್ಬಿಟ್ಟು ಈ ವಿಚಾರದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನು ಅಂದರೆ ಯಾವುದೇ ಸರ್ಕಾರ ಅಂತಲ್ಲ, ಅಭಿವೃದ್ಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಕರ್ನಾಟಕದಲ್ಲಿ, ಈ ಪ್ರೆಸೆಂಟೇಷನ್ ಹಿಂದಿಂದು ಮುಂದಿಂದು ನಾನೇನು ಮಾತಾಡೋಕ್ಕೆ ಹೋಗೋದು. ಯಾಕೆ ಈ ವಿಚಾರ ಅಂದರೆ, ಕರ್ನಾಟಕದಲ್ಲಿ ಈ ಯಾವುದರಲ್ಲಿ ಕರ್ನಾಟಕ ಮುಂದುವರಿಯುತ್ತಿರುವ ರಾಜ್ಯ ಅಥವಾ ಅಭಿವೃದ್ಧಿ ಹೊಂದುತ್ತಿ ರಾಜ್ಯ ಅಂತಂದರೆ ಕುಡುಕರಲ್ಲಿ, ಈ ಕುಡಿಯೋದರಲ್ಲಿ. ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಅಂತ ತಗೊಂಡಾಗ ನಮ್ಮ ರಾಜ್ಯದಲ್ಲಿ ಇದ್ದಷ್ಟು ಬಾರ್ಗಳು ಯಾವ ರಾಜ್ಯದಲ್ಲಿ ಇಲ್ಲ ಅನ್ನಿಸ್ತದೆ. ಬಾರ್ ಅಂದರೆ ಇಲ್ಲಿ ಮದ್ಯದ ಅಂಗಡಿಗಳು, ಕುಡಿತಕ್ಕಂಥ ಅಂಗಡಿಗಳು, ಪಾನಪ್ರಿಯರಿಗೆ, ಕುಡುಕರು ಅನ್ನಬಾರ್ದಲ್ವ, ಅದಕ್ಕೆ. ಯಾಕೆ ಅಂದರೆ ಈಗಿರ್ತಕ್ಕಂಥ ಬಾರುಗಳು ಸಾಲದೇ ಇವತ್ತು 569 ಬಾರ್ಗಳಿಗೆ ಟೆಂಡರ್ ಕರೆದಿದೆ ಸರ್ಕಾರ, ಲೈಸೆನ್ಸ್ ಹರಾಜು. ಮಹಿಳಾ ಸಂಘಟನೆಗಳ ವಿರೋಧಗಳ ನಡುವೆನೇ ಗ್ರಾಮೀಣ ಭಾಗದಲ್ಲಿ ಆದಾಯದ ಮೂಲಗಳು ಇಲ್ಲದೆ ಜನ ಸಾಯ್ತಾ ಇರೋ ಮೂಮೆಂಟಲ್ಲಿ, ಒಂದೊಂದು ರೂಪಾಯಿಗೂ ಕಷ್ಟ ಇರ್ತಕ್ಕಂಥ ಮೂಮೆಂಟಲ್ಲಿ, ಎಂಟರ್ ಜೀವನನೇ ಸಾಕಾಗೋಗಿರ್ತಕ್ಕಂಥ ಈ ಜೀವನದಲ್ಲಿ ಈ ಬಾರುಗಳ ವ್ಯವಸ್ಥೆ ಏನು ಅಂದರೆ, ಈಗಿರ್ತಕ್ಕಂಥ ಬಾರುಗಳವರೇ ತಲೆ ಚೆಚ್ಕೊಂತವ್ರೆ. ಎಲ್ಲ ಅಷ್ಟು ಬಾರುಗಳು ಮಾಡಿಬಿಟ್ಟಿದ್ದಾರೆ ಸಾರ್, ನಾವೆಲ್ಲ ಬೇಜಾನು ಕೋಟಿಗಳ ಗಟ್ಟಲೆ ಕೊಟ್ಟು ಟೆಂಡರ್ ತಗೊಂಡಿದ್ದೀವಿ, ಎಲ್ಲರನ್ನೂ ಮಣ್ಣುಪಾಲು ಮಾಡ್ತಕ್ಕಂಥ ವ್ಯವಸ್ಥೆ ಸರ್ಕಾರ ಮಾಡ್ತಾಯಿದೆ. ಏನಕ್ಕೆ ಅಂದರೆ 5 ವರ್ಷಕ್ಕೆ ಲೈಸೆನ್ಸ್ ವ್ಯವಸ್ಥೆ, 700 ಕೋಟಿ ಆದಾಯ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಂಡುಕೊಂಡಿದೆ. ಯಾರೊಬ್ರು ಹೇಳಿರ್ತಾರೆ, ಇದಕ್ಕೊಂದು ಆಫೀಸರ್ಗಳಿರ್ತಾರೆ, ಸರ್ಕಾರಕ್ಕೆ ಆದಾಯದ ಮೂಲ ಕೊರತೆ ಆಗ್ತಾಯಿದೆ, ನಾವು ಏನರಲ್ಲಿ ತಗೊಬೇಕು ಅದು ಮುಂದೆ ಹೇಳ್ತೀನಿ. ಬಾಕಿ ಇದ್ದ ಮದ್ಯದ ಅಂಗಡಿಗಳನ್ನ ಸ್ಥಗಿತ ಮಾಡಿದ್ದಾರೆ. ಅಂದರೆ ಶುಲ್ಕ ಕಟ್ಟಿಲ್ಲ ಅಂತ ಅವನ್ನು ಸೇರಿಸಿ ಎಲ್ಲ ಒಂದಷ್ಟು ಕ್ರೋಢೀಕರಣ ಮಾಡಿ ಇಷ್ಟೊಂದು ಬಾರ್ಗಳಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತ್ರ, ಆ ಬೆಂಗಳೂರಿನೇನು ನೀವು ಪ್ರಪಂಚ ಭೂಪಟದಲ್ಲಿ ಏನು ತೋರ್ಸೋಕ್ಕೆ ಇಷ್ಟಪಡಲ್ಲ ನೋಡ್ರಿ, ಆ ಪರಿಸ್ಥಿತಿ ಆಗಿದೆ ಅಂತಂದರೆ 569 ಬಾರ್ಗಳ ಪೈಕಿ 182 ಬಾರ್ ಬೆಂಗಳೂರಿಗೆ ಕೊಟ್ಬಿಟ್ಟವ್ರೆ. ಈಗಿರೋ ಬಾರ್ಗಳು ಸಾಕಾಗಲ್ಲ, 182 ಬಾರ್ ಪುನಃ. ಈಗ ಒಂದು ಬಾರಿಗೆ ಲೈಸೆನ್ಸ್ಗೆ 1 ಕೋಟಿಯಿಂದ 1.5 ಕೋಟಿ ಫಿಕ್ಸ್ ಮಾಡಿದ್ದಾರೆ. ಅದರ ಮೇಲ್ಪಟ್ಟು ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತೆ, ಹರಾಜು. 1 ಕೋಟಿ, 1.5 ಕೋಟಿ, 2 ಕೋಟಿ, ಹಿಂಗೆ. ಕುಡುಕರ ಸಂಖ್ಯೆ ಯಾವ ಥರ ಆಗಿದೆ ರಾಜ್ಯದಲ್ಲಿ, ಆಧಾರ್ ಕಾರ್ಡ್ ಇದ್ದವರೆಲ್ಲ ಕುಡಿತಾರೆ, ಆ ಮಟ್ಟಕ್ಕಾಗೋಗಿದೆ ರಾಜ್ಯ ಈಗ. ಯಾರ ಹತ್ರ ಆಧಾರ್ ಕಾರ್ಡ್ ಇದ್ದರೆ ಅವರು, ಚಿಕ್ಕ ಮಕ್ಕಳೆಲ್ಲ ಕುಡಿಯೋರು ಕಲ್ತ್ಕೊಂಡ್ಬಿಟ್ರೆ. ಜ್ಯೂಸ್ ಕುಡಿತೀವಲ್ಲ, ಮೊದಲೆಲ್ಲ ಜ್ಯೂಸ್, ಮನೆಗೆಲ್ಲ ಜ್ಯೂಸ್ ಕುಡಿಯೋತಾರೆ. ಈ ರಾಜ್ಯನ ಕುಡುಕರ ರಾಜ್ಯ ಮಾಡ್ತಾರೆ, ನೆನ್ಪಿಟ್ಕೊಳ್ಳಿ. ಯಾವ ರಾಜಕಾರಣಿಗಳು, ಪಕ್ಷದ ಬಗ್ಗೆ ಮಾತಾಡ್ತಾ ಇಲ್ಲ ನಾನು, ಯಾರ ಬಗ್ಗೆನೂ. ಈ ಅಂಗಡಿಗಳಲ್ಲಿ ಜ್ಯೂಸ್ ಕುಡ್ದಂಗೆ ಚಿಕ್ಕ ಮಕ್ಕಳೆಲ್ಲ. ಸಮಾಜದ ಮೇಲೆ ಬದ್ಧತೆ ಇಲ್ಲ ಸರ್ಕಾರಕ್ಕೆ. ಶಾಲೆಗಳು, ಆಸ್ಪತ್ರೆಗಳು ನೀವು ರೈಸ್ ಮಾಡಬೇಕು. ಏನಿವೆಲ್ಲ ಈ ಮಟ್ಟಕ್ಕೆ ಬಾರು, ದೇವಸ್ಥಾನದ ಪಕ್ಕದಲ್ಲಿ ಬಾರು. ನಾನು ಯಾವುದೋ ಕೇಳ್ತಾ ಇದ್ದೆ, ಸರ್ ನಮ್ಮೂರು ದೇವಸ್ಥಾನಕ್ಕೆ ಹೋಗ್ಬೇಕು, ಅಲ್ಲೊಂದು ಬಾರ್ ಮಾಡಿದ್ದಾರೆ ಸರ್. ಶಾಲಾ ಕಾಲೇಜುಗಳು 100 ಮೀಟ್ರ್ ಕೂಡ ಇರೋಲ್ಲ, ಅಲ್ಲೂ ಕೂಡ ಬಾರ್. ಯಾರು ಹಿತಾಸಕ್ತಿ ಬಯಸ್ತಾ ಇದ್ದಾವೆ ಸರ್ಕಾರಗಳು? ರಾಜಕಾರಣಿಗಳು, ಸಿನಿಮಾದವರು, ಕ್ರೀಡೆಯಲ್ಲಿರ್ತಕ್ಕಂಥವ್ರು, ವ್ಯಾಪಾರಸ್ಥರು, ಉದ್ಯಮಿಗಳ ಥರ ನೀವು ಏನು ಕುಡಿದ್ರೂ ಬದುಕ್ತೀರಿ ಸರ್. ನೀವು ಮದ್ಯ ಒಂದೇ ಅಲ್ಲ, ಏನೇ ಕುಡಿದ್ರೂ ನೀವು ಬದುಕ್ತೀರಿ. ನೀವು, ನಾ ಹೆಸರು ಹೇಳಲ್ಲ, ಏನು ಕುಡಿದ್ರೂ ಬದುಕ್ತೀರಿ ನೀವು. ಬಡವರು ಮದ್ಯ ಕುಡಿದ್ರೂ ಬದುಕಲ್ಲ ಅವರು. ಯಾಕೆ ಬಡವರು ಹೊಟ್ಟೆ ಮೇಲೆ ಹೊಡಿತೀರ? ಸರ್ಕಾರಕ್ಕೆ ಆದಾಯದ ಮೂಲಗಳು ಇವಲ್ಲ ಸರ್, ಬೇರೆ ಹುಡುಕ್ಬೇಕೀಗ. ಫ್ರೀ ಅನ್ನೋ ಹೆಸರಲ್ಲಿ ಈ ಮಟ್ಟಕ್ಕೆ ತಗೊಂಬಂದು ನಡೆಸಿದ್ರಲ್ಲ,
ಏನು ಇದರಿಂದ ಏನಿದೆ? ಹೋಗ್ಲಿ, ಆರೋಗ್ಯಕ್ಕೆ ಏನಾದರೂ ನಿಮ್ಮ ಕೊಡುಗೆ ಇದೆಯಾ ರಾಜ್ಯ ಸರ್ಕಾರದ್ದು? ಕೇಂದ್ರ ಸರ್ಕಾರ ಆಯುಷ್ಮಾನ್ ಭಾರತ್ ಅಂತ ಒಂದು ತಂದಿರಲಿಲ್ಲ ಅಂದರೆ ಇನ್ನೆಷ್ಟು ಕಷ್ಟ ಆಗೋದು? ಯಾವ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದೆ ರಾಜ್ಯ, ಅದು ಅರ್ಥ ಆಗ್ತಾ ಇಲ್ಲ ನಮಗೆ. ನಿಮ್ಮ ಕೈಯಲ್ಲಿ ಆಗಿಲ್ಲ ಅಂತಂದರೆ ಬಿಟ್ಬಿಡ್ಬೇಕು ಸರ್. ಮಂತ್ರಿಗಳಾಗಿರಲಿ, ಸರ್ಕಾರಗಳಾಗಿರಲಿ, ಜನರ ಹಿತಾಸಕ್ತಿಯನ್ನು ಬಯಸಿದ್ರೆ ಮಾತ್ರ ಇರಬೇಕು. ನೀವು ಕೊಡ್ತಾರೆ, ಜನಕ್ಕೂ ಗತಿ ಇಲ್ಲ, 5 ವರ್ಷಕ್ಕೆ ಒಬ್ಬೊಬ್ಬ ಒಂದೊಂದು ಸರ್ಕಾರನ ತರಲೇಬೇಕು. ಬಂದವರು ನೀವೇನು ಕೊಡ್ತೀರ ಜನಕ್ಕೆ? ಎಷ್ಟು ನೋವಿದೆ ಗೊತ್ತೇ? ಒಂದು ಮನೆಯಲ್ಲಿ ಒಬ್ಬ ತಂದೆನೋ ಮಗನೋ ಯಾರಾದರೂ ಕುಡಿದ್ರೆ ಆ ಮನೆಗೆ ಆಗಿರ್ತಕ್ಕಂಥ ನೋವು ನಿಮ್ಗೆ ಗೊತ್ತಿರ್ತದ? ನೀವು ಶ್ರೀಮಂತರು, ಅಗರ್ಭ ಶ್ರೀಮಂತರು, ನಿಮ್ಗೇನಾಗಲ್ಲ, ಕೋಟಿಗಟ್ಟಲೆ ಆಸ್ತಿ ಇರ್ತದೆ. ಯಾವ ಸರ್ಕಾರ ಬಂದರೂ ಕೂಡ ಇದೇ ವ್ಯವಸ್ಥೆ ಎಲ್ಲ. ಮತ್ತು ಫ್ರೀ ಆದಾಯ ಇಲ್ಲದೆ ಇದ್ದರೆ ಎಲ್ಲ ಫ್ರೀಗಳು ಕೊಡೋದು. ಸರ್ಕಾರಕ್ಕೆ ಆದಾಯ ಕಮ್ಮಿ ಆದಾಗ ಅಬಕಾರಿ ಇಲಾಖೆ ಮೇಲೆ ರೈಸ್ ಮಾಡೋದು. ಅಬಕಾರಿ ಇಲಾಖೆ ಅದೊಂದು ಮೂಲ. ಎಲ್ಲ ಸರ್ಕಾರಗಳಿಗೂ ಸಾರಾಯಿ ಇದು ಒಂದೇ ಮೂಲ. ಅದು ಯಾವುದೇ ಸರ್ಕಾರ ಬಂದರೂ ಒಂದು 10 ರೂಪಾಯಿ ರೈಸ್ ಮಾಡಿದ್ರು ಕುಡಿತಾರೆ. ಏಕ್ದಮ್ ಅಂತ. ಈಗ ಪೆಟ್ರೋಲ್ ರೈಸ್ ಮಾಡಿದ್ರು 1 ರೂಪಾಯಿ 2 ರೂಪಾಯಿ ಮಾಡ್ತೀರ ಅಷ್ಟೇ. ಅವು ಮಾಮೂಲಿ ಆದಾಯದ ಮೂಲಕ ಅದೇನು ಇಷ್ಟು ಎಫೆಕ್ಟ್ ಆಗಲ್ಲ. ಇದೊಂದು 10 ರೂಪಾಯಿ ರೈಸ್ ಆದರೆ ಎಷ್ಟು ಬರ್ತದೆ ಒಂದೇ ದಿವಸಕ್ಕೆ? ಅಂದರೆ ರೆಗ್ಯುಲರ್ ಆದಾಯದ ಜೋನ್ ಇದು. ಸರ್ವ ರೋಗಗಳಿಗೂ ಸಾರಾಯಿ ಮದ್ದು. ಸರ್ಕಾರ ಬದುಕಬೇಕಂದ್ರೂ ಕೂಡ ಸಾರಾಯಿನೇ ಮದ್ದು. ನೋಡಿ ಈ ವಿಚಾರ ಹೆಂಗೈತಿ. ಸರ್ಕಾರ ಬದುಕಬೇಕಂದ್ರೂ ಸಾರಾಯಿನೇ ಕುಡಿಸ್ಬೇಕು, ಜನ ಕೂಡ ಸಾರಾಯಿನೇ ಕುಡಿಬೇಕು. ಏನು ಮಾಡೋಕ್ಕಾಗಲ್ಲ ಬಿಡಿ. ತಪ್ಪು ನಿಮ್ಮದಲ್ಲ ಸರ್, ಈ ಜನದ್ದು. ಯಾವ ಸರ್ಕಾರನ ತಗೊಂತೀವಿ, ನಾವು ಸೆಲೆಕ್ಟ್ ಮಾಡ್ಕೊತೀವಿ, ಈ ಜೀವನ ಹೇಗೆ, ಉದ್ಯೋಗ ಅವಕಾಶಗಳು, ಬಡವರ ಮಕ್ಕಳಿಗೆ ಆದಾಯದ ಮೂಲಗಳು ಯಾವ ಇಲ್ಲ ಹಳ್ಳಿಯಲ್ಲಿ. ಚೆನ್ನಾಗಿ ಕುಡಿದು ಡಿಗ್ರಿ ಮುಗಿದ ಮೇಲೆ ಡಿಸಪಾಯಿಂಟ್ ಆಗ್ತಾಯಿದ್ದಾರೆ ಅವರು. ಅವ್ರ ಮೂಮೆಂಟೆಲ್ಲ ಬೇರೆ ಬೇರೆ ಇದಕ್ಕೆಲ್ಲ ಹೋಗ್ಬಿಟ್ಟು ಈ ಕುಡಿಯೋದು ಕಲಿತು 8, 9, 10ರಿಂದನೇ ಸ್ಟಾರ್ಟು. ಕೆಲವರು 7ಕ್ಕೂ ಕುಡಿತಾರೆ, ಹೇಳ್ತಾಯಿದ್ದಾರೆ ಮಕ್ಕಳು, ಚಿಕ್ಕ ಮಕ್ಕಳೆಲ್ಲ ಕುಡಿತಾರೆ ಅಂತ. ಏನಾಗ್ತಾರೆ ಅವರೆಲ್ಲ? ಡಿಗ್ರಿ ಮುಗಿದ ಮೇಲೆ ಕೆಲಸಗಳಂತೂ ಇಲ್ಲವೇ ಇಲ್ಲ ಸರ್ಕಾರದಲ್ಲಿ. ತಲೆ ಬೇರೆ ಅವ್ರು ಕೆಟ್ಟೋಗಿರ್ತದೆ, ಅಷ್ಟೆಲ್ಲ ಓದಿ ಏನಾಗಲಿಲ್ಲ ಅಂತ. ಬೆಸ್ಟ್ ಜೋನ್ ಅಂದರೆ ಕುಡಿಯೋದು. ಭಾರಿ ಸಮಾಜ ಅಂತೂ ತುಂಬ ಕೆಟ್ಟೋಗಿದೆ ನನಗೆ ಗೊತ್ತಿದ್ದೆ. ಚೇಂಜ್ ಮಾಡೋಕ್ಕಾಗೋದು ಇಲ್ಲ ಸರ್ ಯಾರ ಕೈಯಲ್ಲಿ. ಇಂಥವೆಲ್ಲ ನಿಲ್ಲಿಸ್ಬೇಕು ನನಗೆ ಗೊತ್ತಿದ್ದಂಗೆ. ಮೊದಲೆಲ್ಲ ಎಲ್ಲ ಸಿಟಿಯಲ್ಲಿದ್ದಾಗ ಹೋಗಿ ಬರೋಕ್ಕೆ ದೂರ ಅದು ಇದೇನು. ಈಗೇನಿಗೆ ಅಂಗಡಿಗಳ ಥರನೇ ಈ ಅಣಬೆಗಳು ಎದ್ದೇಳ್ತಾವಲ್ಲ ಈ ಭೂಮಿಗಳಲ್ಲಿ, ಅಲ್ಲೆಲ್ಲ ಪಕ್ಕದಲ್ಲಿ ಹೋಗಲಿ, ಅದನ್ನು ಫಿಲ್ಟರ್ ನೀರೇ ಕುಡಿಯೋ ಅನ್ನಕ್ಕೆ. ಏನು ಮಾಡ್ತಿರೋ ಅದು ಏನು ಸರ್ಕಾರಗಳು ನಮಗೇನು ಗೊತ್ತಾಗ್ತಾಯಿಲ್ಲ. ಜನ ಯಾವ ಥರ ಬದುಕ್ತಾರೆ? ಎಲ್ಲರನ್ನೂ ಒಂದು ಸ್ಟೇಜಿಗೆ ತಂದುಬಿಡ್ತಾರೆ ಜನನ. ಚೆನ್ನಾಗಿ ಕುಡೀರಿ, 5 ವರ್ಷ ನಿಮ್ಮಿಷ್ಟು ಏನಾದ್ರು ಮಾರ್ಕೊಂಡು ತಿನ್ನಿರಿ, ಲಾಸ್ಟಲ್ಲಿ 1,000, 500, 2,000, 3,000 ಕೊಡ್ತೀವಿ, ಓಟ್ ಹಾಕ್ಕೊಳ್ರಿ, ಆಮೇಲೆ ಕುಡಿತಾಯಿರಿ. ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್ ಅಂತೂ ಸೂಪರ್ ಆಗಿದೆ ಸರ್. ಆಯಿತು, ಎಷ್ಟು ಹೇಳಿದ್ರು ಅಷ್ಟೇ. ಈ ವಿಚಾರ ಇಲ್ಲಿಗೆ ಬಂದಿದ್ದೆ ಕೇಳ್ತಾ ಇದ್ದೀನಿ. ಇನ್ನೇನು ನಾವು ನಿಲ್ಲಿಸಿ ಅಂದರೂ ನಿಲ್ಸೋಕ್ಕಾಗುತ್ತಾ? ಆ ಪ್ಲೇಟ್ ಹತ್ತಿದೆ ಅದು ಈಗ ಪ್ಲೇಟ್ ಮೇಲೆ ಆರಿದ ಮೇಲೆ ಟೇಕಪ್ ಆಗೋದು, ಇನ್ನೆಲ್ಲೋ ಅದರ ನಿಲ್ದಾಣದಲ್ಲಿ ಅಲ್ಲೇ ನಿಲ್ಸೋಕ್ಕಾಗಲ್ಲ, ರಿವರ್ಸ್ ಬರೋಕ್ಕಾಗಲ್ಲ. ಮಾಡಲಿ, ಅವ್ರ ಇಷ್ಟ, ಅವ್ರ ಸರ್ಕಾರ ಅವ್ರ ಕೈಯಲ್ಲಿದೆ, ಮಾಡ್ತಾರೆ. ಜನ ಕೂಡ ಅರ್ಥ ಮಾಡ್ಕೋಬೇಕು ಇದನ್ನು. ನಿಮ್ಮ ಮಕ್ಕಳ ಭವಿಷ್ಯ ಹಾಳಾಗ್ತಾಯಿದೆ, ನೀವು ಹಾಳಾಗ್ತಾಯಿದ್ದೀರಾ. ನಿಮ್ಮನ್ನು ಯಾರೂ ನೋಡೋಕ್ಕೆ ಬರಲ್ಲ, ನಿಮ್ಮ ಕಷ್ಟ ಸುಖಗಳು ಕೂಡ ಯಾರೂ ಆಗಲ್ಲ. ಈ ಸರ್ಕಾರಗಳನ್ನ, ಈ ವ್ಯವಸ್ಥೆಗಳನ್ನ ನೋಡಿ ನೀವು ಬದುಕಬೇಡ್ರಿ. ಸ್ವಂತ ಬುದ್ಧಿ ಮೇಲೆ ಬದುಕಿ.